ಹಾಯ್, ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಈ ದಿನ ಸ್ಪೆಷಲ್ ಆದಂತಹ ಸ್ವೀಟ್ ರೆಸಿಪಿ ಮಾಲ್ಪುರಿ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೇನೆ. ಮನೆಗೆ ಸಡನ್ ಆಗಿ ನೆಂಟರು ಬಂದಾಗ ಸ್ಪೆಷಲ್ ಆಗಿ ಸ್ವೀಟ್ ರೆಸಿಪಿ ಮಾಡಬೇಕು ಅಂದಾಗ ಈ ರೀತಿ ಮಾಲ್ಪುರಿ ರೆಸಿಪಿ ಒಮ್ಮೆ ಟ್ರೈ ಮಾಡಿ. ತುಂಬಾನೇ ಇಷ್ಟ ಆಗುತ್ತೆ ಅವ್ರಿಗೂ ಸಹ. ಈ ರೆಸಿಪಿ ಮಾಡೋದು ತುಂಬಾನೇ ಸುಲಭ. ಬನ್ನಿ ಈ ಟೇಸ್ಟಿ ಆದಂತಹ ಮಾಲ್ಪುರಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಕೋವಾನ ತಗೊಂಡಿದ್ದೇನೆ. ಇದನ್ನ ಒಂದು ಬಟ್ಲಿಗೆ ಹಾಕಿಕೊಳ್ತಾ ಇದ್ದೇನೆ. ಇದು ಸ್ವೀಟ್ ಇಲ್ಲದೆ ಇರುವಂತಹ ಕೋವಾನ ಬಳಸ್ತಾ ಇದ್ದೇನೆ. ಹಾಗೇನೆ ಯಾವ ಕಪ್ಪಲ್ಲಿ ಕೋವಾ ತಗೊಂಡಿದ್ನೋ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನಾನಿಲ್ಲಿ ಹಾಲನ್ನ ಹಾಕೊಳ್ತಾ ಇದ್ದೇನೆ. ಹಾಲು ಹಾಕಿಕೊಂಡು ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಕೋವಾ ಗಂಟು ಇಲ್ಲದೆ ಇರೋ ರೀತಿ ಇದೆಲ್ಲ ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಈ ರೀತಿ ಬೀಟರ್ ಇಲ್ಲ ಅಂದಲ್ಲಿ ನೀವು ಮಿಕ್ಸಿಗೆ ಬೇಕಾದ್ರೂ ಹಾಕೊಂಡು ಪಲ್ಸ್ ಮೋಡಲ್ಲಿ ಇದನ್ನ ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ಬಹುದು. ನೋಡ್ಬೋದು ಗಂಟು ಇಲ್ಲದೆ ಇರೋ ರೀತಿ ಈ ರೀತಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬರಬೇಕು. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ಇದಕ್ಕೆ ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತೇನೆ. ಹಾಗೇನೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ನಾನಿಲ್ಲಿ ಹಾಕಿಕೊಳ್ತಾ ಇದ್ದೇನೆ. ನಂತರ ಯಾವ ಬಟ್ಲಲ್ಲಿ ಕೋವಾ ತಗೊಂಡಿದ್ನೋ ಅದೇ ಬಟ್ಲಲ್ಲಿ 1.5 ಕಪ್ ಆಗುವಷ್ಟು ಮೈದಾನ ಹಾಕಿಕೊಳ್ತಾ ಇದ್ದೇನೆ. ಮೈದಾನ ಹಾಕಿ ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮೈದಾ ಕೋವಾ ಮಿಶ್ರಣ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ಬೋದು ಮಿಶ್ರಣ ಗಟ್ಟಿಯಾಗಿದೆ. ಹಾಗಾಗಿ ಇದಕ್ಕೆ ಸ್ವಲ್ಪನೇ ಹಾಲನ್ನ ಹಾಕಿಕೊಳ್ತಾ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದೇ ಸರಿ ಹಾಲನ್ನ ಸೇರಿಸ್ಕೊಳ್ದೆ ಸ್ವಲ್ಪನೇ ಹಾಲು ಸೇರಿಸ್ಕೊಳ್ತಾ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಿಶ್ರಣ ಇಡ್ಲಿ ಹಿಟ್ಟಿನ ಹದಕ್ಕೆ ಬರೋವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಜಾಸ್ತಿ ತೆಳ್ಳಗಾಯ್ತು ಅಂದಲ್ಲಿ ಸ್ವಲ್ಪ ಇದಕ್ಕೆ ಚಿರೋಟಿ ರವೆ ಅಥವಾ ಮೈದಾ ಸೇರಿಸ್ಕೊಳ್ಬೋದು. ನೋಡಿ ಈ ಅದಕ್ಕೆ ನಾವು ಈ ಮಿಶ್ರಣ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಸೌಟಿಗೆ ಗೆರೆ ಎಳೆದ್ರೆ ಗೆರೆ ಅಂಟಬಾರ್ದು, ಆ ರೀತಿ ಮಿಶ್ರಣ ಕಲಿಸ್ಕೊಳ್ಬೇಕು. ನೋಡ್ಬೋದು ಮಾಲ್ಪುರಿ ಮಿಶ್ರಣ ರೆಡಿ ಆಯ್ತು. ಇದನ್ನ ಒಂದು 5 ರಿಂದ 10 ನಿಮಿಷ ನೆನೆಯಲು ಬಿಡ್ತೇನೆ. ಹಾಗೇನೆ ನಾನಿಲ್ಲಿ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಗ್ಯಾಸ್ ಮೇಲೆ ಒಂದು ಬಟ್ಲನ್ನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ. ಆ ಬಟ್ಲಿಗೆ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕಿಕೊಳ್ತೇನೆ. ನಂತರ 3/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಯಾವ ಕಪ್ಪಲ್ಲಿ ಕೋವಾ ತಗೊಂಡಿದ್ನೋ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನಾನಿಲ್ಲಿ ಸಕ್ಕರೆನ ಬಳಸಿದ್ದೇನೆ. ಸಕ್ಕರೆ ಕರಗಬೇಕು. ಹಾಗೇನೆ ಇದು ಒಂದೆಳೆ ಪಾಕಕ್ಕಿಂತ ಸ್ವಲ್ಪ ಕಮ್ಮಿನೇ ಈ ಸಕ್ಕರೆ ಪಾಕ ಬರಬೇಕಾಗುತ್ತೆ. ನೋಡಿ ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ. ಈಗ ಇದಕ್ಕೆ ಒಂದು 5 ರಿಂದ 6 ದಳ ಕೇಸರಿ ದಳನ ಹಾಕಿಕೊಳ್ತೇನೆ. ಮತ್ತೆ ಇದನ್ನ ಒಂದೆರಡು ನಿಮಿಷ ಕುದಿಸ್ಕೊಳ್ತೇನೆ. ಕೇಸರಿ ದಳ ಆಪ್ಷನಲ್ ಅಷ್ಟೇ, ಇಲ್ಲ ಅಂದಲ್ಲಿ ಸ್ಕಿಪ್ ಮಾಡ್ಬೋದು. ನೋಡ್ಬೋದು ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಕುದಿ ಬಂದಾಯ್ತು. ಈ ರೀತಿ ನಮ್ಗೆ ಅಂಟು ಪಾಕಕ್ಕಿಂತ ಸ್ವಲ್ಪ ಕಮ್ಮಿನೇ ಈ ಪಾಕ ಮಾಡ್ಕೊಳ್ಬೇಕಾಗುತ್ತೆ. ಪಾಕ ಗಟ್ಟಿ ಆಗ್ಬಾರ್ದು ಅಂತ ಹೇಳಿ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಂಡು ಗ್ಯಾಸನ್ನು ಆಫ್ ಮಾಡಿ ಸಕ್ಕರೆ ಪಾಕನ ಸೈಡಿಗೆ ಇಡ್ತೇನೆ. ನಂತರ ಗ್ಯಾಸ್ ಮೇಲೆ ನಾನಿಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೆ. ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲೇನೆ ಎಣ್ಣೆನ ಬಿಸಿ ಮಾಡಿಕೊಂಡು ನಾವು ಮಾಲ್ಪುರಿ ಮಿಶ್ರಣನ ಒಂದು ಸೌಟಾಗಿ ಇದಕ್ಕೆ ಹಾಕೊಳ್ಬೇಕಾಗುತ್ತೆ. ಕಡಾಯಿ ಸ್ವಲ್ಪ ಅಗಲ ಇರುವಂತಹ ಕಡಾಯಿನ ಇಟ್ಟು ನಾವು ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕು. ಈ ರೀತಿ ಪೂರಿನ ಹಾಕಿ ನಾವು ಪೂರಿ ತಾನಾಗಿ ಮೇಲ್ ಬಂದ ನಂತರ ಇದನ್ನ ಟರ್ನ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಒಂದು ಕಡೆ ಫ್ರೈ ಆದ ನಂತರ ನಿಧಾನವಾಗಿ ಅದನ್ನ ಟರ್ನ್ ಮಾಡ್ಕೊಳ್ತಾ 2 ಕಡೆ ಇವನ್ನ ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ.
ನೋಡ್ಬೋದು ಮಾಲ್ಪುರಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಇವನ್ನ ಈಗ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಎಕ್ಸ್ಟ್ರಾ ಇರುವಂತಹ ಎಣ್ಣೆನ ಈ ರೀತಿ ಪ್ರೆಸ್ ಮಾಡಿ ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ನಂತರ ಇದೇ ರೀತಿಯಾಗಿ ಇನ್ನೂ ಒಂದು 2ರಿಂದ 3 ಪೂರಿನ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೇನೆ. 1 ಸೌಟು ಆಗುವಷ್ಟು ನಾನಿಲ್ಲಿ ಪೂರಿ ಮಿಶ್ರಣ ಹಾಕಿಕೊಳ್ತಾ ಇದ್ದೇನೆ. ಅವು ಫ್ರೈ ಆಗೋ ಹೊತ್ತಿಗೆ ನಾವು ಮೊದಲಿಗೆ ಫ್ರೈ ಮಾಡಿರುವಂತಹ ಮಾಲ್ಪುರಿನ ಸಕ್ಕರೆ ಪಾಕಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಇವನ್ನ ಒಂದು 5 ನಿಮಿಷ ಸಕ್ಕರೆ ಪಾಕದಲ್ಲೇನೆ ನೆನೆಯಲು ಬಿಡಬೇಕಾಗುತ್ತೆ. ನೋಡ್ಬೋದು ನಾವು 2ನೇ ಸರಿ ಹಾಕಿರುವಂತಹ ಪೂರಿ ಸಹ ಚೆನ್ನಾಗಿ ಫ್ರೈ ಆಗಿ ತಾನಾಗಿ ತಾನು ಮೇಲ್ ಬಂದ ನಂತರ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಟರ್ನ್ ಮಾಡ್ಕೊಳ್ತಾ 2 ಕಡೆ ಟರ್ನ್ ಮಾಡ್ಕೊಳ್ತಾ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂತಹ ಎಣ್ಣೆನ ಈ ರೀತಿ ಪ್ರೆಸ್ ಮಾಡಿ ಈ ಮಾಲ್ಪುರಿನ ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ. ಇದೇ ರೀತಿಯಾಗಿ ಮಿಕ್ಕಂತಹ ಹಿಟ್ಟಿನಲ್ಲಿ ಮಾಲ್ಪುರಿನ ಫ್ರೈ ಮಾಡ್ಕೊಳ್ಬೇಕು. ನಾವಿಲ್ಲಿ ಮೊದಲಿಗೆ ಸಕ್ಕರೆ ಪಾಕಕ್ಕೆ ಹಾಕಿರುವಂತಹ ಈ ಮಾಲ್ಪುರಿ ಚೆನ್ನಾಗಿ ಸಕ್ಕರೆ ಪಾಕನ ಹೀರ್ಕೊಂಡಿದೆ. ಈಗ ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ನಂತರ ಫ್ರೈ ಮಾಡಿರುವಂತಹ ಮಾಲ್ಪುರಿನ ಈ ಸಕ್ಕರೆ ಪಾಕಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಈ ಮಾಲ್ಪುರಿನೂ ಸಹ ಒಂದು 5 ನಿಮಿಷ ಸಕ್ಕರೆ ಪಾಕದಲ್ಲಿ ನೆನೆಯಲಿಕ್ಕೆ ಬಿಡ್ತೇನೆ. 5 ನಿಮಿಷದ ನಂತರ ಇವನ್ನ ಸಕ್ಕರೆ ಪಾಕದಿಂದ ತೆಗೆದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ಸಿಂಪಲ್ ಆಗಿ ಟೇಸ್ಟಿ ಆದಂತಹ ಮಾಲ್ಪುರಿ ರೆಸಿಪಿ ಮಾಡುವ ವಿಧಾನ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಹೊರಗೆ ಜ್ಯೂಸಿಯಾಗಿ ಒಳಗೆ ಸಾಫ್ಟ್ ಆಗಿ. ನಾನಿಲ್ಲಿ ಒಂದು ಮುರಿದು ತೋರಿಸ್ತೇನೆ. ನೋಡ್ಬೋದು ಎಷ್ಟು ಜ್ಯೂಸಿಯಾಗಿ ಬಂದಿದೆ ಈ ರೆಸಿಪಿ ಅಂತ. ಮನೆಗೆ ಸಡನ್ ಆಗಿ ನೆಂಟರು ಬಂದಾಗ ಸ್ಪೆಷಲ್ ಆಗಿ ಏನಾದರೂ ರೆಸಿಪಿ ಮಾಡಬೇಕು ಅಂದಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾನೇ ಇಷ್ಟ ಆಗುತ್ತೆ ಅವ್ರಿಗೂ ಸಹ. ನೋಡ್ಬೋದು ಎಷ್ಟು ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ರೆಸಿಪಿ ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.